ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ತುಂಬ ಇನ್ಸ್ಟೆಂಟಾಗಿ ತುಂಬ ಡಿಫ್ರೆಂಟಾಗಿ ಹಾಗೆ ರುಚಿಯಾಗಿ ಅಕ್ಕಿ ರೊಟ್ಟಿಯನ್ನು ನಾವು ತುಂಬ ಟೇಸ್ಟಿಯಾಗಿ ಎಲ್ಲ ತರಕಾರಿ ಸೊಪ್ಪುಗಳನ್ನು ಬಳಸಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಅಕ್ಕಿ ರೊಟ್ಟಿ ಇತ್ತೀಚಿನ ದಿನಗಳಲ್ಲಿ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ತುಂಬಾ ಫೇಮಸ್ ಆಗಿದೆ. ಹಾಗೆ ತುಂಬ ತೆಳುವಾಗಿ ಕೂಡ ನಾವು ಮಾಡ್ಕೊಬೋದು. ತುಂಬ ಸಾಫ್ಟಾಗಿ ತೆಳುವಾಗಿ ಈ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಬನ್ನಿ, ಈ ಮಸಾಲ ಅಕ್ಕಿ ರೊಟ್ಟಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ: ಒಂದು ತುರಿದಿಟ್ಕೊಂಡಿರುವಂತಹ ಒಂದು ಕ್ಯಾರೆಟು, ಒಂದು ಈರುಳ್ಳಿ, ಒಂದು ಅರ್ಧ ಸೌತೆಕಾಯಿ, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, 1 ಕಪ್ ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 1/4 kg ಅಕ್ಕಿ ಹಿಟ್ಟಿದೆ. ಇದಕ್ಕೆ ತುರಿದಿರುವಂತಹ ಎಲ್ಲ ತರಕಾರಿಗಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ಥರ ಅಕ್ಕಿ ರೊಟ್ಟಿಗೆ ನಾವು ತುರಿದು ಹಾಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬಳಿಬೋದು ರೊಟ್ಟಿನ. ನಾವು ಕಟ್ ಮಾಡಿ ಸೇರಿಸ್ಕೊಂಡ್ರೆ ರೊಟ್ಟಿ ದಪ್ಪ ದಪ್ಪ ಬಂದುಬಿಡುತ್ತೆ, ಹಾಗೆ ಚೆನ್ನಾಗೂ ಇರೋದಿಲ್ಲ. ಈ ರೀತಿಯಾಗಿ ಎಲ್ಲ ತುರಿದು ಸೇರಿಸ್ಕೊಂಡ್ರೆ ತುಂಬ ತೆಳುವಾಗಿ ಮೃದುವಾಗಿ ನಾವು ರೊಟ್ಟಿಯನ್ನು ಮಾಡ್ಕೊಬೋದು. ಈಗ ತೊಗೊಂಡಿರುವಂತಹ ಓಂಕಾಳು, ಸೋಂಪು, ಹಸಿಮೆಣಸಿನ್ಕಾಯಿ ಪೇಸ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ತುರಿದಿಟ್ಕೊಂಡಿರೋದ್ರಿಂದ ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಸಿಮೆಣಸಿನ್ಕಾಯಿನೂ ಸಹ ನಾವು ಪೇಸ್ಟ್ ಮಾಡಿ ತೊಗೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಗೆ ಸೇರಿಸಿದ್ರೆ ಬಾಯಲ್ಲಿ ಸಿಗುತ್ತೆ, ಮತ್ತು ಅದು ಬಳಿಬೇಕಾದ್ರೆ ದಪ್ಪ ದಪ್ಪ ಬಂದುಬಿಡುತ್ತೆ ಅಕ್ಕಿ ರೊಟ್ಟಿ. ಅದಕ್ಕೋಸ್ಕರ ಎಲ್ಲವನ್ನು ತುರಿದು ಈ ಥರ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ತುಂಬ ತೆಳುವಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲೇ ನೀರನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ. ಸೌತೆಕಾಯಿ, ಈರುಳ್ಳಿ ಎಲ್ಲದರಲ್ಲೂ ನೀರಿನ ಅಂಶ ಇರೋದ್ರಿಂದ ಮೊದಲು ಅದರಲ್ಲಿ ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ, ಈ ರೀತಿ ಉಂಡೆ ಕಟ್ಟಿ ನೋಡಬೇಕು. ಇಷ್ಟು ತೆಳುವಾಗಿದ್ದರೆ ಸಾಕು, ನಮಗೆ ಪರ್ಫೆಕ್ಟ್ ಹದದಲ್ಲಿ ಹಿಟ್ಟು ನಾದ್ಕೊಂಡು ಆಗಿದೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು 5 ನಿಮಿಷ ಹಿಟ್ಟು ನೆನೆ ಇಟ್ಟರೆ ಸಾಕು, ಜಾಸ್ತಿ ಹೊತ್ತೇನು ನೆನೆ ಇಡೋ ಅವಶ್ಯಕತೆ ಇಲ್ಲ. ಈಗ ನಾನಿಲ್ಲಿ ಒಂದು ಹೋಳಿಗೆ ಪೇಪರ್ನ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಸವರಿ ಏನು ಉಂಡೆ ಮಾಡಿ ತೋರಿಸಿದ್ನಲ್ಲ ಆ ಹದದಲ್ಲಿ ಉಂಡೆಯನ್ನು ಮಾಡ್ಕೋಬೇಕು. ಒಂದು ರವೆ ಉಂಡೆ ಮಾಡ್ಕೋತೀವಲ್ಲ ಆ ಗಾತ್ರದಲ್ಲಿ ನಾವು ಉಂಡೆಯನ್ನು ಮಾಡಿಕೊಂಡ್ರೆ ಸಾಕು. ಈಗ ಕೈಯಲ್ಲೇ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ನಾವು ಈ ಥರ ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡು ಎಷ್ಟು ಈಸಿಯಾಗಿ ಬಳಿಬೋದು ನೋಡಿ. ಇದು ಹೋಳಿಗೆ ಥರನೇ ತುಂಬಾ ಈಸಿಯಾಗಿ ಬಳಿಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ನೋಡಿ ಅಂದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗೂ ನಾವು ಈ ಮಸಾಲ ಅಕ್ಕಿ ರೊಟ್ಟಿಯನ್ನು ನಾವು ಮಾಡ್ಬೋದಾ ಅಂತ. ಅಷ್ಟು ನಮಗೆ ಈಸಿಯಾಗಿ ಬಂದುಬಿಡುತ್ತೆ ಇದು ಬೆಳೆದು ನೋಡಿದ್ರೆ. ನೋಡಿ, ಈಗ ನಾನು ಕವರ್ ತೆಗೆದು ತೋರಿಸ್ತೀನಿ ಎಷ್ಟು ತೆಳುವಾಗಿ ಬಂದಿದೆ ಅಂತಂದರೆ ಊಹಿಸೋದಕ್ಕೂ ಆಗೋದಿಲ್ಲ, ಅಷ್ಟು ತೆಳುವಾಗಿ ಬರುತ್ತೆ ಈ ರೊಟ್ಟಿ. ನಾವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ಈಗ ನಾನು ತವದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಏನು ನೋಡಿ ಈಗ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಬಂದಿದೆ ಅಂದರೆ. ಈ ರೀತಿ ಹೋಳಿಗೆ ಪೇಪರ್ನ ಹಾಕಿ ಹಾಗೆ 1 ನಿಮಿಷ ಬಿಟ್ಟ ನಂತರ ಅದು ಇಷ್ಟು ಈಸಿಯಾಗಿ ನಿಮಗೆ ಕವರ್ ಬಿಟ್ಕೊಳ್ಳುತ್ತೆ. ಮೇಲೆ ನಂತರ ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆಯನ್ನು ಸೇರಿಸಿ ಎರಡೂ ಕಡೆ ತಿರುವಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಈ ರೀತಿ ಮಸಾಲ ಅಕ್ಕಿ ರೊಟ್ಟಿ ರೆಡಿಯಾಗಿ ಹೋಗ್ಬಿಡುತ್ತೆ. ನಾವು ಯಾವಾಗಲೂ ಪ್ಲೇನಾಗಿ ಅಕ್ಕಿ ರೊಟ್ಟಿ ತಿಂದಿದ್ರೆ ಈ ಥರ ಎಲ್ಲ ತರಕಾರಿ ಸೊಪ್ಪುಗಳನ್ನ ಬಳಸಿ ರೊಟ್ಟಿಯನ್ನು ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬಾ ಡಿಫ್ರೆಂಟಾಗಿ ನಾವು ಮಾಡ್ಕೊಂಡಂಗೆ ಅನಿಸುತ್ತೆ. ಮಕ್ಕಳು ಕೆಲವೊಂದು ತರಕಾರಿ ಸೊಪ್ಪನ್ನು ತಿನ್ನೋದಿಲ್ಲ, ಈ ರೀತಿಯಾಗಿ ಸೇರಿಸ್ಕೊಟ್ರೆ ಖಂಡಿತವಾಗ್ಲೂ ಅವರು ತಿಂತಾರೆ. ಹಾಗೆ ಲಂಚ್ ಬಾಕ್ಸ್ನ ಕೂಡ ಖುಷಿಯಾಗಿ ತೊಗೊಂಡು ಹೋಗ್ತಾರೆ. ನೋಡಿ, ಈಗ ಮತ್ತೊಂದು ರೊಟ್ಟಿಯನ್ನು ಸಹ ಬಳೆದು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ. ಈ ಥರ ಎಷ್ಟು ತೆಳುವಾಗಿ ಬೇಕಾದ್ರೂ ನೀವು ಬಳ್ಕೊಬೋದು. ಮನೇಲಿರುವಂತಹ ಒಂದು ಬಟರ್ ಪೇಪರ್ನ ನೀವು ಯೂಸ್ ಮಾಡ್ಕೊಳ್ಳಿ, ಅಥವಾ ಈ ಥರ ಟ್ರಾನ್ಸ್ಪರೆಂಟ್ ಕವರ್ನಾದರೂ ಯೂಸ್ ಮಾಡ್ಕೊಳ್ಳಿ. ಕೆಳಗಡೆ ಹೋಳಿಗೆ ಪೇಪರು ಅಥವಾ ಬಾಳೆ ಎಲೆ ಮೇಲಾದರೂ ನೀವು ಬಳಿಬೋದು. ಹಾಗೆ ಮನೆಯಲ್ಲಿ ಎಣ್ಣೆ ಕವರ್ ಇದ್ದರೆ ಎಣ್ಣೆ ಕವರ್ ಮೇಲೂ ಸಹ ನಾವು ಬಳಿಬೋದು. ಯಾವುದ್ರ ಮೇಲಾದ್ರೂ ಈಸಿಯಾಗಿ ಬಂದುಬಿಡುತ್ತೆ. ಈಗ ಮತ್ತೆ ಒಂದು ರೊಟ್ಟಿನ ಈ ತವದ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ.
ತುಂಬಾ ಹೆಲ್ದಿಯಾದಂತಹ ತುಂಬಾ ಈಸಿಯಾದಂತಹ ಈ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿಯನ್ನು ನೀವು ಮನೆಯಲ್ಲೇ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟಪಡ್ತೀರಾ. ಇತ್ತೀಚಿನ ದಿನದಲ್ಲಿ ಈ ರೊಟ್ಟಿ ಮದುವೆ ಮನೆಗಳಲ್ಲಿ ತುಂಬಾ ಫೇಮಸ್ಸು. ಈ ಅಕ್ಕಿ ರೊಟ್ಟಿನ ಎಣ್ಗಾಯಿ ಪಲ್ಯ ಜೊತೆ, ಚಟ್ನಿ ಜೊತೆ, ಪಲ್ಯಗಳ ಜೊತೆ ತುಂಬಾ ಟೇಸ್ಟಾಗಿ ನಾವು ಸವಿಬೋದು. ತುಂಬಾ ಇಷ್ಟ ಆಗುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಇಂಥ ಈಸಿಯಾದಂತಹ ತುಂಬಾ ರುಚಿಯಾದಂತಹ ಡಿಫ್ರೆಂಟ್ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿನ ನೀವು ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ನೋಡಿ. ಇಂತಹ ಡಿಫ್ರೆಂಟ್ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಥರ ವೆರೈಟಿ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನನ್ನ ಚಾನೆಲ್ನಲ್ಲಿ ಬರುವಂತಹ ಎಲ್ಲ ರೆಸಿಪಿಗಳನ್ನು ನೀವು ಟ್ರೈ ಮಾಡ್ತಾಯಿರಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದರಲ್ಲೂ ಈ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮದುವೆ ಮನೆಗಳಲ್ಲಿ ನಿಮಗೆ ಯಾವ ರೀತಿಯಾಗಿ ಕೊಡ್ತಾರೆ ಅದೇ ಸ್ಟೈಲಲ್ಲಿ ನಿಮಗೆ ಅದೇ ಟೇಸ್ಟಲ್ಲಿ ಈ ಅಕ್ಕಿ ರೊಟ್ಟಿ ಇರುತ್ತೆ. ನೀವು ನೋಡ್ತಿರ್ಬೋದು ತುಂಬಾ ಸಾಫ್ಟಾಗಿ ತುಂಬಾ ತೆಳುವಾಗಿ ಬಂದಿರುವಂತಹ ಈ ಅಕ್ಕಿ ರೊಟ್ಟಿನ ಖಂಡಿತ ನೀವು ಇವತ್ತೇ ಟ್ರೈ ಮಾಡಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಗೆ ಬ್ರೇಕ್ಫಾಸ್ಟಿಗೆ ಈ ಥರ ವೆರೈಟಿಯಾದಂತಹ ಅಕ್ಕಿ ರೊಟ್ಟಿಯನ್ನು ನೀವು ಮಾಡ್ಕೊಳ್ಳಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿದೆ. ಇಂಥ ರುಚಿಯಾದಂತಹ ಅಕ್ಕಿ ರೊಟ್ಟಿನ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.